ಹಾಯ್ ಫ್ರೆಂಡ್ಸ್, ನಟಿ ಪ್ರೇಮಾ ಜೀವನದ ಕತೆ ಗೊತ್ತಾ? ಪ್ರೇಮಾರನ್ನು ಕಟ್ಟಿಕೊಂಡ ಗಂಡ ಮಾಡಿದ್ದೆಂಥ ಮೋಸ, ಪತಿಯಿಂದ ದೂರ ಆಗಿದ್ಯಾಕೆ? ಓಂ ಸಿನಿಮಾ ನಟಿ ಪ್ರೇಮಾಗೆ ಕ್ಯಾನ್ಸರ್ ಬಂದಿದ್ದು ನಿಜಾನಾ? ಎರಡನೇ ಮದುವೆ ಬಗ್ಗೆ ನಟಿ ಪ್ರೇಮಾ ಹೇಳೋದೇನು? ಉಪೇಂದ್ರ ಮತ್ತು ಪ್ರೇಮಾ ನಡುವೆ ಲವ್ ಇತ್ತಾ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಸುಂದರವಾದ ಮುಖ, ಮುದ್ದಾದ ನಟನೆ, ಕನ್ನಡ ಸಿನಿ ಇಂಡಸ್ಟ್ರಿಯಲ್ಲಿ ಸಡನ್ ಆಗಿ ಬಂದು 90ರ ದಶಕದಲ್ಲಿ ಮಿಂಚಿದ ನಟಿ ಪ್ರೇಮಾ. ಕೊಡಗು ಮೂಲದ ಪ್ರೇಮಾ ಜನವರಿ 1ರಂದು ಬೆಂಗಳೂರಿನಲ್ಲಿ ಜನಿಸಿದ್ರು. ಮೊದಲು ಮಹಿಳಾ ಸೇವಾ ಶಾಲೆಯಲ್ಲಿ ಪ್ರಾಥಮಿಕ ಪ್ರೌಢ ಶಿಕ್ಷಣ ಮುಗಿಸಿದ್ರು. ನಂತರ ಕೊಡಗಿನ ಮೂರ್ನಾಡು ಜೂನಿಯರ್ ಕಾಲೇಜಿನಲ್ಲಿ ಡಿಗ್ರಿ ಮಾಡಿದ್ರು. ಪ್ರೇಮಾಗೆ ಮೊದಲಿನಿಂದಲೂ ಆಕ್ಟಿಂಗ್ನಲ್ಲಿ ತುಂಬ ಆಸಕ್ತಿ ಇತ್ತು. ಜೊತೆಗೆ ಸ್ಕೂಲ್ ಕಾಲೇಜ್ ಡೇಸ್ನಲ್ಲಿ ಹೈ ಜಂಪ್, ವಾಲಿಬಾಲ್ ಕಾಂಪಿಟೇಷನ್ನಲ್ಲೂ ಪ್ರೇಮಾ ಪಾರ್ಟಿಸಿಪೇಟ್ ಮಾಡಿದ್ರು. ಇನ್ನು ಪ್ರೇಮಾ ಅವರಿಗೆ ಒಬ್ಬ ತಮ್ಮ, ತಂಗಿ ಕೂಡ ಇದ್ದಾರೆ. ಇವರ ತಮ್ಮ ಅಯ್ಯಪ್ಪ ರಣಜಿ ಕ್ರಿಕೆಟ್ನಲ್ಲಿ ಆಡಿದ್ದಾರೆ. ನಂತರ ಬಿಗ್ ಬಾಸ್ನಲ್ಲಿ ಭಾಗವಹಿಸಿ ಸೀರಿಯಲ್ ನಟಿಯನ್ನ ಮದುವೆ ಆದ್ರು. 1995ರಲ್ಲಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದ ಪ್ರೇಮಾ ಕನ್ನಡದಲ್ಲಿ ಸುಮಾರು 55ಕ್ಕೂ ಹೆಚ್ಚು ಸಿನಿಮಾಗಳನ್ನು ಮಾಡಿದ್ರು. ಶಿವರಾಜ್ ಕುಮಾರ್ ಅಭಿನಯದ ಸವ್ಯಸಾಚಿ ಸಿನಿಮಾದಲ್ಲಿ ನಟಿಯಾಗಿ ಬಂದ ಪ್ರೇಮಾ ಓಂ ಸಿನಿಮಾ ಮೂಲಕ ಕನ್ನಡಿಗರ ಮನೆ ಮಾತಾದ್ರು. ಓಂ ಸಿನಿಮಾ ನಟನೆಗೆ ರಾಜ್ಯ ಪ್ರಶಸ್ತಿ ಕೂಡ ಒಲಿದು ಬಂತು. ಸಾಲು ಸಾಲು ಸಿನಿಮಾಗಳಲ್ಲಿ ದೊಡ್ಡ ದೊಡ್ಡ ಸ್ಟಾರ್ಗಳ ಜೊತೆ ನಟಿಸಿ ಸೈ ಎನಿಸಿಕೊಂಡ್ರು. 70ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ ಪ್ರೇಮಾ ತಮಿಳು ಭಾಷೆಯ ಸಿನಿಮಾಗಳಲ್ಲೂ ನಟಿಸಿದ್ದಾರೆ. ಸಿನಿ ಬದುಕಿನಲ್ಲಿ ಸಕ್ಸಸ್ ಕಂಡಿದ್ದ ಪ್ರೇಮಾ 2006ರಲ್ಲಿ ಜೀವನ್ ಅಪ್ಪಚ್ಚು ಅನ್ನೋರನ್ನ ಮದುವೆ ಆದ್ರು. ಆತ ತಾನು ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಹೇಳ್ಕೊಂಡಿದ್ದ. ಮದುವೆ ಆದ್ಮೇಲೆ ನಟನೆಗೆ ಬ್ರೇಕ್ ಹಾಕಿ ಗಂಡ ಮಕ್ಕಳು ಅಂತ ಮನೆಯಲ್ಲೇ ಇರಲು ಪ್ರೇಮಾ ಆಸೆ ಪಟ್ಟಿದ್ರು. ಆದ್ರೆ ಜೀವನ್ ಅಪ್ಪಚ್ಚು ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ಲಿಲ್ಲ. ಬದಲಿಗೆ ಸುಳ್ಳು ಹೇಳಿ ನಂಬಿಸಿ ಪ್ರೇಮಾರನ್ನು ಮದುವೆ ಆಗಿದ್ರು. ಪ್ರೇಮಾ ಸ್ಟಾರ್ ನಟಿ ಆಗಿದ್ರಿಂದ ಆಕೆಯ ದುಡ್ಡಲ್ಲಿ ಬಿಂದಾಸ್ ಜೀವನ ನಡೆಸೋದು ಆತನ ಪ್ಲಾನ್ ಆಗಿತ್ತು. ಆದರೆ ಮದುವೆ ಆದ ಕೆಲ ದಿನಗಳಲ್ಲೇ ಪ್ರೇಮಾಗೆ ಈ ವಿಚಾರ ತಿಳಿಯಿತು. ಹೀಗಾಗಿ ಪತಿಯಿಂದ ದೂರವಾಗಲು ನಿರ್ಧರಿಸಿದ್ರು. ಕೋರ್ಟ್ ಮೆಟ್ಟಿಲೇರಿ 2016ರಲ್ಲಿ ಡಿವೋರ್ಸ್ ಪಡ್ಕೊಂಡ್ರು. ಪತಿಯಿಂದ ದೂರವಾದ ಬಳಿಕ ಪ್ರೇಮಾ ಒಬ್ಬಂಟಿಯಾಗಿ ಜೀವನ ನಡೆಸ್ತಿದ್ದಾರೆ. ಜೊತೆಗೆ ಡಿಪ್ರೆಷನ್ಗೆ ಒಳಗಾದ ಪ್ರೇಮಾ ಹಲವು ವರ್ಷಗಳ ಕಾಲ ಚಿತ್ರರಂಗದಿಂದ ದೂರ ಉಳಿದು ಬಿಟ್ರು. ಈ ನಡುವೆ ಪ್ರೇಮಾ ಎರಡನೇ ಮದುವೆ ಆಗ್ತಿದ್ದಾರೆ ಅನ್ನೋ ಸುದ್ದಿ ಹಬ್ಬಿತ್ತು. ಈ ಬಗ್ಗೆ ಮಾತನಾಡಿದ ಪ್ರೇಮಾ ಸದ್ಯಕ್ಕೆ ಆ ನಿರ್ಧಾರ ಮಾಡಿಲ್ಲ. ಆದ್ರೆ ಒಳ್ಳೆಯ ಹುಡುಗ ಸಿಕ್ಕರೆ ಖಂಡಿತ ಮತ್ತೊಂದು ಮದುವೆ ಆಗ್ತೀನಿ. 70 ವರ್ಷ ವಯಸ್ಸಾದವರೇ ಆಗ್ತಾರಂತೆ, ನಾನ್ಯಾಕೆ ಆಗ್ಬಾರ್ದು ಅಂತ ಖಡಕ್ ಆಗಿ ಉತ್ತರಿಸಿದ್ರು. ಈ ಹಿಂದೆ ಪ್ರೇಮಾ ತಮ್ಮ ಕೂದಲನ್ನು ಚಿಕ್ಕದಾಗಿ ಕಟ್ ಮಾಡಿಸಿದ್ರು. ಆಗ ಪ್ರೇಮಾಗೆ ಕ್ಯಾನ್ಸರ್ ಇದೆಯಂತೆ ಅಂತ ಗಾಸಿಪ್ ಹರಡಿತ್ತು. ಆಗಲೂ ಅಷ್ಟೇ, ನಟಿ ಪ್ರೇಮಾ ಖುದ್ದಾಗಿ ಮೀಡಿಯಾ ಮುಂದೆ ಬಂದು ನಂಗೆ ಕ್ಯಾನ್ಸರ್ ಇಲ್ಲ, ಆರಾಮಾಗೇ ಇದ್ದೀನಿ ಅಂತ ಸ್ಪಷ್ಟನೆ ಕೊಟ್ಟಿದ್ರು. ಉಪೇಂದ್ರ ನಿರ್ದೇಶಿಸಿದ ಓಂ ಸಿನಿಮಾದಲ್ಲಿ ಪ್ರೇಮಾ ಹೀರೋಯಿನ್ ಆಗಿದ್ರು. ನಂತರದಲ್ಲಿ ಉಪೇಂದ್ರ ಮತ್ತು ಪ್ರೇಮಾ ನಡುವೆ ಏನೋ ಇದೆ ಅಂತ ಗಾಂಧಿನಗರದಲ್ಲಿ ಸುದ್ದಿ ಹರಡ್ತು. ಇಬ್ಬರ ನಡುವೆ ಲವ್ ಇದೆ ಅಂತೆಲ್ಲ ಮಾತುಗಳು ಕೇಳಿ ಬಂದ್ವು. ಅದಕ್ಕೆ ತಮ್ಮ ಉಪೇಂದ್ರ ಸಿನಿಮಾಗೆ ಪ್ರೇಮಾರನ್ನು ಕೂಡ ಹೀರೋಯಿನ್ ಆಗಿ ಹಾಕೊಂಡ್ರು ಉಪೇಂದ್ರ. ಅದರಲ್ಲಿ ಪ್ರೇಮಾ ಜೊತೆಗೆ ಏನಿಲ್ಲ ಅನ್ನೋ ಹಾಡು ಕೂಡ ಇಟ್ರು. ಈ ಮೂಲಕ ಗಾಸಿಪ್ಪನ್ನು ಗೊಂದಲಕ್ಕೆ ದೂಡಿದ್ರು ಉಪ್ಪಿ. ಆದ್ರೆ ಇಬ್ಬರ ನಡುವೆ ಏನೂ ಇರಲಿಲ್ಲ, ಜಸ್ಟ್ ಒಳ್ಳೆಯ ಸ್ನೇಹಿತರಾಗಿದ್ರು. ಗೆಳೆಯರೇ, ನಿಜ ಬದುಕಿನಲ್ಲಿ ಮೋಸ ಹೋದ ಪ್ರೇಮಾ ಮತ್ತೆ ಸಿನಿರಂಗಕ್ಕೆ ಬರಲಿ, ಹೊಸ ಪಾತ್ರಗಳಲ್ಲಿ ನಟಿಸಲಿ ಅನ್ನೋದು ನಮ್ಮ ಆಶಯ. ಇವರ ಆಕ್ಟಿಂಗ್ ಬಗ್ಗೆ ನಿಮಗೇನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮಗೆ ಸಪೋರ್ಟ್ ಮಾಡಿ. ಧನ್ಯವಾದ.